A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. 18 ವರ್ಷ ವಯಸ್ಸು ಆಗುವವರೆಗೂ ಯಾರೂ ಗಾಡಿ ಓಡಿಸಬಾರದು. ದಾಸೇಗೌಡ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ. 18 ವರ್ಷ ಆಗುವವರೆಗೂ ಮಕ್ಕಳು ವಾಹನಗಳನ್ನು ಓಡಿಸಬಾರದು, ಇದು ಅಪರಾಧ ಎಂದು ಮೋಟಾರ್ ವಾಹನ ನಿರೀಕ್ಷಕರಾದ ದಾಸೇಗೌಡ ತಿಳಿಸಿದರು. ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದ ವಿದ್ಯಾರ್ಥಿಗಳಲ್ಲಿ ವಾಹನಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದವರು, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು, ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ರಸ್ತೆ ಸುರಕ್ಷತೆಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಎಂದು ಹೇಳಿದರು. 18 ವರ್ಷ ಆದ ನಂತರ ಮಕ್ಕಳು ಸಾರಿಗೆ ಇಲಾಖೆಯಿಂದ ಲೈಸೆನ್ಸ್ ಪಡೆದು ವಾಹನಗಳನ್ನು ಓಡಿಸಬಹುದು. ಲೈಸೆನ್ಸ್ ಇಲ್ಲದೆ ವಾಹನ ಓಡಿಸಿದರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ಅಕ್ಷರ ದಾಸೋಹ ಇಲಾಖೆಯ ಅಧಿಕಾರಿ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಬಸ್ನಲ್ಲಿ ಬೀಳೋಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಮಾಡಬೇಡಿ. ಮತ್ತು ಇಲ್ಲಿ ಕೆಲವರು ಏನಾದರೂ ನಿಮಗೆ ಕಣ್ಣು ಕಾಣಿಸಿದ್ರೆ ಯಾರಾದರೂ ವೆಹಿಕಲ್ನಲ್ಲಿ ಕೆಲವೊಂದು ವಾಹನಗಳಲ್ಲಿ ಮದ್ಯಪಾನ ಮಾಡಿ ಚಲಾವಣೆ ಮಾಡ್ತಾರೆ ಅಂಥವ್ರು ಇಟ್ಕೊಂಡ್ರೆ ನೀವು ಇಮಿಡಿಯೇಟಾಗಿ ನಮ್ಮ ಪೊಲೀಸ್ ಸಾಹೇಬರಿಗೆ ಅವ್ರಿಗೆ ಯಾರಿಗಾದ್ರು ಇಂಟಿಮೇಷನ್ ಮಾಡಬೇಕು. ಯಾವುದೇ ರೀತಿ ಆ ಥರ ಅವಕಾಶ ಇರೋದಿಲ್ಲ ಕಾನೂನಲ್ಲಿ. ಯಾರೋ ಆ ಥರ ಈಗ ಸಿಕ್ತು ಅಂದರೆ ಆ ಥರ ಹೇಳಿ. ಕಡ್ಡಾಯವಾಗಿ ಎಲ್ಲರೂ ಮಕ್ಕಳುಗಳು ಕರ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಮ ಸ್ಕೂಲಿಗೆ ಬಿಡೋದಕ್ಕೆ. ಹೆಲ್ಮೆಟ್ ಹಾಕ್ಕೊಂಡು ಹೋಗಿ. ಹೆಲ್ಮೆಟ್ ಹಾಕ್ಕೊಂಡು ಹೋಗೋದ್ರಿಂದ ನಮ್ಗೆ ಏನಾದರೂ ಕೆಳಗಡೆ ಬಿತ್ತೋದ್ರೆ ಮೈನು ನಮಗೆ ತಲೆ ಹೇಟ್ ಆಗ್ದಂಗೆ ಇರುತ್ತೆ, ಕಾಪಾಡ್ಕೋಬೇಕಾಗುತ್ತೆ. ಅದು ನಮ್ಮ ಮುಖ್ಯವಾದ ಅಂದರೆ ಹಂಗಾವ ತಲೆಗೇನೋ ಹೇಟ್ ಬಿತ್ತು ಅಂದರೆ ಬೇಗ ನಮಗೆ ಇಂಜುರಿ ಆಗೋದು, ಪ್ರಾಣ ಹೋಗೋಂಥ ಅಪಾಯಗಳಿತ್ತು. ಆದ್ದರಿಂದ ಎಲ್ಲರೂ ರಸ್ತೆ ಸುರಕ್ಷತೆ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ರಸ್ತೆಯ ಅಪಘಾತಗಳನ್ನ ಕಡಿಮೆ ಮಾಡ್ಬೋದು ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ತುಂಬ ಸಂತೋಷಕರ ವಿಚಾರ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಮ್ಮ ಭಾರತ ಸರ್ಕಾರ ಈ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ ತಂದು ಶಾಲಾ ಕಾಲೇಜು ಮತ್ತು ಕೋರ್ಟ್ಗಳು, RTO, ಪೊಲೀಸ್ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಎಲ್ಲ ಇಲಾಖೆಗಳ ಜಂಟಿಯಾಗಿ ರಸ್ತೆ ಸುರಕ್ಷತೆಯ ಬಗ್ಗೆ ಎಲ್ಲರಿಗೂ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಇದಾಗಿರ್ತದೆ. ನೀವೆಲ್ಲ ಚಿಕ್ಕ ಮಕ್ಕಳು ಈಗಲೇ ನೋಡಿದ್ದೀವಿ, ಎಲ್ಲರೂ ಎಷ್ಟು ನಗು ಇದೆ ನೋಡಿ ಮುಖದಲ್ಲಿ. ಎಲ್ಲರೂ ಗಾಡಿ ಓಡಿಸ್ತೀರಾ? ಓಡಿಸ್ಬಾರ್ದು. 18 ವರ್ಷ ಆಗೋ ತನಕ ಯಾರೂ ಗಾಡಿ ಓಡಿಸ್ಬಾರ್ದು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಿಮ್ಮ ಕೈನಲ್ಲಿ ಇರೋಂಥ ಯಾವುದಾದ್ರೂ ಬೋರ್ಡ್ಗಳಿದೆ ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲ ಬರ್ಕೊಂಡಿದ್ರ, ಅದನ್ನೇ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಒಂದು 25% ಕಾಲು ಭಾಗಕ್ಕಿಂತ ಜಾಸ್ತಿನೇ ರಸ್ತೆ ಸುರಕ್ಷತೆ ಪಾಲನೆ ಮಾಡ್ದಂಗೆ ಆಗುತ್ತೆ ನೋಡಿ. ಎಲ್ಲರೂ ಬರ್ಕೊಂಡಿದ್ದೀರಾ, ಅದನ್ನೇ ಆಲ್ಮೋಸ್ಟ್ ರಸ್ತೆ ಸುರಕ್ಷತೆಯಲ್ಲಿ ಅಪಘಾತಗಳನ್ನ ತಡೆಗಟ್ಟೋದಕ್ಕೆ ಮುಖ್ಯವಾಗಿ ರಸ್ತೆ ಸುರಕ್ಷತೆ ಅಳವಡಿಸಿರೋಂಥ ರಸ್ತೆ ಚಿಹ್ನೆಗಳು ಸೈನ್ ಬೋರ್ಡ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಫಾಲೋ ಮಾಡಬೇಕು. ಅದರಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡ್ಬೋದು. ಯಾವುದೇ ರೀತಿ ಮಕ್ಕಳುಗಳು 18 ವರ್ಷಕ್ಕಿಂತ ಕಡಿಮೆ ಇರೋರು ಯಾರು ಗಾಡಿ ಓಡಿಸ್ಬಾರ್ದು. 18 ವರ್ಷ ಆದಮೇಲೆ ನೀವು ಸಾರಿಗೆ ಇಲಾಖೆ, ನೀವು RTO ಅಂತ ಹೇಳ್ತಾರಲ್ಲ, RTO ಇಲಾಖೆಯಲ್ಲಿ ಲೈಸೆನ್ಸ್ನ ಪಡ್ಕೊಂಡು ಆ ನಂತರ ನೀವು ವೆಹಿಕಲ್ನ ಚಲಾಯಿಸಬೇಕು. ಇದರಿಂದ ಏನಾದರೂ ಅಪಘಾತ ಆಯಿತು ಅಂದರೆ 18 ವರ್ಷದ ಒಳಗಡೆ ಇರೋಂಥ ಮಕ್ಕಳುಗಳಿಗೆ ಏನಾದರೂ ಅಪಘಾತ ಆಯಿತು ಅಥವಾ ಬೇರೆ ತಂದೆಯವರಿಗೆ ಶಿಕ್ಷೆ ಇರುತ್ತೆ, ಮತ್ತು ಫೈನು ಇರುತ್ತೆ, ಜೈಲು ಶಿಕ್ಷೆ ಮತ್ತು ಬೇರೆ. ಅದಕ್ಕೋಸ್ಕರ ಯಾರೂ ಮಕ್ಕಳುಗಳು ಓಡಿಸ್ಬಾರ್ದು. ಇನ್ ಕೇಸ್ ನಿಮ್ಮ ತಂದೆ ತಾಯಿಯವರು ಯಾರಾದರೂ ಗಾಡಿಗಳನ್ನ ಓಡಿಸ್ತಾ ಇದ್ರೆ ಅವ್ರಿಗೆ ನೀವೆಲ್ಲ ಹೇಳಬೇಕು, ಹೆಲ್ಮೆಟ್ ಹಾಕೊಂಡು ಓಡಿಸಿ, ಗಾಡಿ ಡಾಕ್ಯುಮೆಂಟ್ಸ್ನ ಇಟ್ಕೊಳ್ಳಿ, ಗಾಡಿನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಎಮಿಷನ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು, ವೆಹಿಕಲ್ RC ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ನೋಡ್ಕೋಬೇಕು, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಅಂತ ನೋಡಿಕೊಂಡು ಆ ನಂತರ ನೀವು ಗಾಡಿನ ಚಲಾವಣೆ ಮಾಡಬೇಕು.